ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ರಾಜಕೀಯದಲ್ಲಿ ಇವತ್ತು ಸಚಿವ ಸಂಪುಟ ಒಂದು ಕಂಪ್ಲೀಟಾಗಿ ಫೈನಲ್ ಆಗಿರುವಂಥ ವಿಚಾರ ಎಲ್ಲರಿಗೂ ಗೊತ್ತಾಯಿದೆ. ಸೊ ಕೆಲವೊಂದಿಷ್ಟು ಸಚಿವರಗಳ ಹೊಸ ನೇಮಕಾತಿಯನ್ನು ಕೂಡ ಮಾಡಿದ್ದಾರೆ. ಹೈಕಮಾಂಡ್ ನಿರ್ಧಾರವನ್ನು ಕೂಡ ಮಾಡಿದೆ. ಕೆಲವೊಂದಿಷ್ಟು ಅನುಭವಿಗಳನ್ನು ಕೈಬಿಟ್ಟಿದ್ದಾರೆ. ಇವೆಲ್ಲವೂ ಕೂಡ ಮನಸ್ಸು ಕೂಡ ಜೋರಾಗಿರುವಂಥದ್ದು. ಸೊ ರಾಜಕೀಯದಲ್ಲಿ ಬೇರೆ ರೀತಿಯ ಬೆಳವಣಿಗೆ ಹೆಚ್ಚಾಗಿ ಕಾಣ್ತಾ ಇದೆ. ಏನಾಯಿತು ರಾಜಕೀಯದ ಭವಿಷ್ಯ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಈ ಒಂದು ವಿಡಿಯೋ ನೋಡೋಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ವೀಕ್ಷಕರೇ, ರಾಜಕೀಯದ ಪ್ರಭಾವಿ ನಾಯಕ ಮಹದೇವಪ್ಪನವರನ್ನು ಸಚಿವ ಸ್ಥಾನಕ್ಕೆ ಆಯ್ಕೆ ಮಾಡಲಿಕ್ಕೆ ಸಿದ್ದರಾಮಯ್ಯನವರು ಒಂದು ಹೆಸರನ್ನು ಪಟ್ಟಿಯನ್ನು ಮಾಡಿ ಕಳಿಸಿರ್ತಾರೆ. ಆದರೆ ಡಿ.ಕೆ. ಶಿವಕುಮಾರ್ ಅವರು ಟಾರ್ಗೆಟ್ ಮಾಡಿ ಇದನ್ನು ಕೈಬಿಟ್ರ. ಏನು ನಡೀತು ರಾಜಕೀಯದಲ್ಲಿ? ರಾಜಕೀಯ ಭವಿಷ್ಯ ಅಲ್ಲೋಲ ಕಲ್ಲೋಲ ಆಗುತ್ತಾ? ಏನು ಆಗ್ತಾ ಇದೆ? ಸಚಿವ ಸಂಪುಟ ಬೇಕು ಅಂತ ಹೇಳಿ ಗುದ್ದಾಟಗಳು ಜೋರಾಗಿ ನಡೀತಾ ಇದೆ. ರಾಜಕೀಯದ ಭವಿಷ್ಯ ನೋಡ್ತಾ ಹೋದರೆ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿದ ಬೆನ್ನಲ್ಲೇ ಅಲ್ಲಿಂದ ಇಲ್ಲಿವರೆಗೂ ಕೂಡ ಅಪಶಕುನವೇ ಹೆಚ್ಚಾಗಿದೆ ಅಂತ ಹೇಳಿದರೆ ತಪ್ಪಾಗಲಾರದು. ಶಾಸಕರ ಆ ಒಂದು ಗುದ್ದಾಟ, ಸಚಿವ ಸ್ಥಾನದ ಒಂದು ಮೇಲೆ ಬಿದ್ದಂಥ ಪ್ರಭಾವಗಳು, ಸಚಿವ ಸ್ಥಾನಕ್ಕೆ ಆಯ್ಕೆ ಮಾಡುವಂತಹ ಭಿನ್ನಾಭಿಪ್ರಾಯಗಳು ಎಲ್ಲವೂ ಕೂಡ ರಾಜಕೀಯದಲ್ಲಿ ಗೊಂದಲಗಳು ಹೆಚ್ಚಾಗಿ ಕಾಣ್ತಾ ಇತ್ತು. ಆದರೆ ಡಿ.ಕೆ. ಶಿವಕುಮಾರ್ ಇವೆಲ್ಲವನ್ನು ಕೂಡ ತಲೆಕೆಣಿಸಿದರೆ ಆ ಅನುಭವಿಗಳನ್ನು ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಸಿದ್ದರಾಮಯ್ಯ ಅವರನ್ನ ಸಪೋರ್ಟಿವಿಟಿಯಾಗಿ ತೆಗೆದುಕೊಂಡು ಹೈಕಮಾಂಡ್ಗೆ ಈ ಒಂದು ವಿಚಾರವನ್ನು ಮುಂದಿಟ್ಟು ನಿಮ್ಮ ಆಯ್ಕೆ ನಿಮಗೆ ಬಿಟ್ಟಿದ್ದಾರೆ ಅಂತೇಳಿ ಕೈ ತೊಳ್ಕೊಂಡ್ಬಿಟ್ಟಿದ್ದಾರೆ ಡಿ.ಕೆ. ಶಿವಕುಮಾರ್. ನನ್ನದೇನು ಪಾತ್ರ ಇಲ್ಲ, ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತೇಳಿ ಕೈ ತೊಳ್ಕೊಬಿಟ್ಟಿದ್ದಾರೆ. ಆದರೆ ಎಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಒಳ ಕೈವಾಡದ ಸಂಚು ನಡೀತು ಅಂತೇಳಿ ಮೇಲ್ನೋಟಕ್ಕೆ ಜನ ಮಾತನಾಡಿಕೊಳ್ತಾ ಇದ್ದಾರೆ. ರಾಜಕೀಯದಲ್ಲಿ ಪ್ರಭಾವಿ ಮಂತ್ರಿ ಆಗಿರುವಂತಹ ಮಹದೇವಪ್ಪನವ್ರನ್ನ ಸಚಿವ ಸ್ಥಾನ ಕೊಡದೆ ಕೈ ಬಿಟ್ಟಿದ್ದಾರೆ. ಯಾಕೆ? ಇವತ್ತು ಯತೀಂದ್ರ ಸಿದ್ದರಾಮಯ್ಯನವರು ಒಂದು ಮಾತನ್ನು ಹೇಳ್ತಾರೆ. ನಮ್ಮ ತಂದೆಯವರು ಯತೀಂದ್ರ ಸಿದ್ದರಾಮಯ್ಯ ಅವರ ಮಾತಿಗೆ ಬಹಳ ಆಕ್ಷೇಪ ಆಗ್ತಾ ಇರುವಂಥದ್ದು, ಗೊಂದಲಗಳು ಸೃಷ್ಟಿಯಾಗಿದೆ. ನಮ್ಮ ತಂದೆಯವರು ಮಹದೇವಪ್ಪ ಅವರ ಹೆಸರನ್ನ ಕೊಟ್ಟಿದ್ರು, ಆದರೆ ಕೈ ಬಿಟ್ಟಿದ್ದಾರೆ. ಡಿ.ಕೆ. ಶಿ ಅವರು ಕೈ ಬಿಟ್ಟರೋ ಯಾರು ಬಿಟ್ಟರು ಗೊತ್ತಿಲ್ಲ ಅಂತೇಳಿ ಆ ಒಂದು ಮಾತನ್ನ ಹೇಳಿದ್ದು ಇದು ಗೊಂದಲಕ್ಕೆ ಸೃಷ್ಟಿ ಮಾಡಿದ್ದೆ. ಆದರೆ ಟಾರ್ಗೆಟ್ ಮಾಡಿ ಡಿ.ಕೆ. ಶಿವಕುಮಾರ್ ಮಹದೇವಪ್ಪ ಅವರ ಹೆಸರನ್ನ ಕೈಬಿಟ್ರ. ಸೊ ಇವೆಲ್ಲವನ್ನ ನೋಡ್ತಾ ಇದ್ರೆ ಅವರ ಬೆಂಬಲಿಗಳು ಬಹಳ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಪ್ರತಿಭಟನೆಗಳನ್ನು ಕೂಡ ಮಾಡಿದ್ರು. ಅವರಿಗೆ ಒಂದು ಸಚಿವ ಸ್ಥಾನ ಕೊಡಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದು ಕೂತಿದ್ರು. ಆದರೆ ಇವತ್ತಿನ ಬೆಳವಣಿಗೆ, ಕೆಲವೊಂದಿಷ್ಟು ರಾಜಕೀಯದ ಪ್ರಭಾವಿಗಳು ಇವತ್ತು ಮೇಲ್ನೋಟದಲ್ಲಿ ನೋಡ್ತಾ ಇದ್ರೆ ರಾಜಕೀಯಕ್ಕೆ ರಾಜೀನಾಮೆಯನ್ನು ಕೊಡ್ತೀವಿ, ಶಾಸಕ ಸ್ಥಾನಕ್ಕೆ ನಾವು ಮುಖ ಮುನಿಸು ಮಾಡಿಕೊಂಡು ಇವತ್ತು ಬೇಸರದಿಂದ ಡಿ.ಕೆ. ಶಿವಕುಮಾರ್ ಮೇಲೆ ಒಂದು ವೈರಾಗ್ಯತನವನ್ನು ಬೆಳೆಸ್ತಾ ಇದ್ದಾರೆ. ಸೊ ಇವೆಲ್ಲವನ್ನು ನೋಡ್ತಾ ಇದ್ರೆ ಡಿ.ಕೆ. ಶಿವಕುಮಾರ್ಗೆ ಏನು ನನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನುವ ರೀತಿಯಲ್ಲಿ ಇವತ್ತು ಬೆಳವಣಿಗೆ ನಡೀತಾ ಇರುವಂಥದ್ದು. ರಾಜಕೀಯದ ಒಂದು ಸಚಿವ ಸಂಪುಟವನ್ನು ನಿರ್ಧಾರ ಮಾಡಿದ್ದು ಯಾರು? ಹೈಕಮಾಂಡ್ ಮಾಡಿದ್ರು, ಕೇಂದ್ರದ ಪ್ರಭಾವಿಗಳ ಜೊತೆ ರಾಜ್ಯದ ಮುಖ್ಯಮಂತ್ರಿಗಳು ಕೈ ಜೋಡಿಸಿದ್ರೋ ಗೊತ್ತಿಲ್ಲ. ಆದರೆ ಲೀಸ್ಟ್ ಕೊಟ್ಟ ಹಾಗೆ ಹೊಸಬರನ್ನ ಆಯ್ಕೆ ಮಾಡಿಕೊಳ್ಳುವಾಗ ಪ್ರಭಾವಿಗಳನ್ನ ಒಟ್ಟು ಹಾಕುವ ಮೊದಲು ಕೆಲವೊಂದಿಷ್ಟು ಪ್ರಭಾವಿಗಳನ್ನೆಲ್ಲರೂ ಕೂಡ ತೆಗೆದು ಹಾಕಿ ಹೊಸಬರಿಗೆ ಅವಕಾಶವನ್ನು ಕೊಡಬೇಕಿತ್ತು. ಆದರೆ ಇದು ಟಾರ್ಗೆಟ್ ಮಾಡಿ ಕೆಲವೊಬ್ಬರನ್ನ ತೆಗೆದು ಹಾಕಿರುವಂಥದ್ದು ಇದು ಮೇಲ್ನೋಟಕ್ಕೆ ಜನಗಳಿಗೆ ಹೆಚ್ಚಾಗಿ ಕಾಣ್ತಿರುವಂಥ ವಿಚಾರ. ಸೊ ಮಹದೇವಪ್ಪನವರ ಹೆಸರಿಲ್ಲ, ಕೆಲವೊಂದಿಷ್ಟು ಶಾಸಕರ ಹೆಸರಿಲ್ಲ, ಕೆಲವೊಂದಿಷ್ಟು ಮಾಜಿ ಸಚಿವರುಗಳ ಹೆಸರಿಲ್ಲ. ಏನಕ್ಕೂ ಸುಮಾರು 26 ಶಾಸಕರ ರಾಜೀನಾಮೆ ಕೂಡ ಇವತ್ತು ಸಲ್ಲಿಕೆ ಮಾಡ್ತಾರೆ ಅಂತೇಳಿ ಮೇಲ್ನೋಟಕ್ಕೆ ಗೊತ್ತಿತ್ತು. ಆದರೆ ಇವೆಲ್ಲ ವಿಚಾರಕ್ಕೂ ತಲೆ ಕೆಡಿಸಿಕೊಳ್ಳದ ಡಿ.ಕೆ. ಶಿವಕುಮಾರ್ ಅವರು ಯಾರೇ ರಾಜೀನಾಮೆ ಕೊಟ್ಟರು ಅಂಗೀಕರಿಸಬೇಕು ಅಂತೇಳಿ ಖಡಕ್ ಆದ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ, ಖಡಕ್ ಸಂದೇಶವನ್ನು ಕೊಟ್ಟಿದ್ದಾರೆ. ಕೆಲವೊಂದಿಷ್ಟು ಶಾಸಕರು ಕೂಡ ರಾಜೀನಾಮೆಯನ್ನು ಕೊಡಬೇಕು, ನಮಗೆ ಯಾವ ಒಂದು ಸಚಿವ ಸ್ಥಾನವನ್ನು ಕೊಟ್ಟಿಲ್ಲ, ನಮ್ಮ ಮೇಲೆ ಅನುಭವವಿದೆ, ರಾಜಕೀಯದಲ್ಲಿ ಇಷ್ಟೆಲ್ಲ ಒಳ್ಳೆಯ ಕೆಲಸವನ್ನು ಮಾಡಿದ್ದೀವಿ, ರಾಜಕೀಯಕ್ಕೆ ಒಳ್ಳೆಯ ಹೆಸರನ್ನ ತಂದಿದ್ದೀವಿ, ಕಾಂಗ್ರೆಸ್ ಪಕ್ಷಕ್ಕೆ ಬೆಳೆಸುವಲ್ಲಿ ಸದಾ ಪ್ರಯತ್ನವನ್ನು ಪಟ್ಟಿದ್ದೀವಿ, ನಮ್ಮ ಪಕ್ಷದಲ್ಲಿ ಆ ಒಂದು ಕೆಲವೊಂದಿಷ್ಟು ಶಾಸಕ ಸ್ಥಾನವನ್ನು ನಾನು ಅಲಂಕರಿಸಿದ್ದೇನೆ 2-3 ಬಾರಿಯಾಗಿ, ಆದರೆ ನನಗೆ ಸಚಿವ ಸ್ಥಾನ ಕೊಡ್ತಾ ಇಲ್ಲ. ಏನೋ ಟಾರ್ಗೆಟ್ ಮಾಡಿ ಅವರಿಗೆ ಬೇಕಾದವರಿಗೆ ಗೋಲ್ಮಾಲ್ ಮಾಡಿದ್ದಾರೆ ಅನ್ನುವ ಶಾಸಕರ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ.
ಅಲ್ಲಿರುವಂಥ ಶಾಸಕರೇ ಈ ರೀತಿಯಾಗಿ ಮಾತನಾಡ್ತಿದ್ರೆ ನಡೀತಾ ಇರುವಂಥ ರಾಜಕೀಯದ ಬೆಳವಣಿಗೆ ಏನು? ಆದರೆ ಇವರೆಲ್ಲರೂ ಕೂಡ ಕುರ್ಚಿಗಾಗಿ ಹೊಡೆದಾಟವನ್ನು ಪಡ್ತಾ ಇದ್ದಾರೆ. ರೈತರಿಗೆ, ಜನಸಾಮಾನ್ಯರಿಗೆ, ಪ್ರಭಾವಿಗಳಿಗೆ ಒಂದು ರಾಜಕೀಯದ ಒತ್ತಡದಿಂದ ಯಾವ ಕೆಲಸಗಳು ಕೂಡ ಆಗ್ತಾ ಇಲ್ಲ. ಬೇಕಾದವರಿಗೆ ಮಾತ್ರ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಇವೆಲ್ಲವನ್ನ ನೋಡಿ ವಿರೋಧ ಪಕ್ಷಗಳು ಟೀಕೆಗಳನ್ನು ಮಾಡ್ತಾ ಇದೆ ಕಾಂಗ್ರೆಸ್ ಪಕ್ಷದ ಮೇಲೆ. ಮುಂದೊಂದು ದಿನ ಕಾಂಗ್ರೆಸ್ ಪಕ್ಷ ಧೂಳಿಪಟ ಆಗುತ್ತೆ, ಕಾಂಗ್ರೆಸ್ ಪಕ್ಷ ಪತನ ಆಗುತ್ತೆ ಅಂತೇಳಿ ವಿರೋಧ ಪಕ್ಷದ ನಾಯಕರು ಟೀಕೆಗಳನ್ನು ಮಾಡ್ತಾ ಇದ್ದಾರೆ. ಇವರ ಆಟಗಳನ್ನು ನೋಡಿ ಜನ ಕ್ಯಾಕಸ್ ಉಗಿತಾ ಇದ್ದಾರೆ. ಬರೀ ಸಚಿವ ಸ್ಥಾನ ಅಂತ ಇದ್ದಾರೆ. ರೈತರ ಒಂದು ಕಷ್ಟಕ್ಕೆ ಸ್ಪಂದಿಸ್ತಾ ಇಲ್ಲ, ಬಡವರಿಗೆ ಸ್ಪಂದಿಸ್ತಾ ಇಲ್ಲ, ಯಾವ ಯೋಜನೆಗಳನ್ನು ಕೊಡ್ತಾ ಇಲ್ಲ ಅಂತೇಳಿ ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಒಂದು ಕಾಂಗ್ರೆಸ್ ಪಕ್ಷವನ್ನ ಬೈಕೊಳ್ತಾ ಇದ್ದಾರೆ. ಆದರೆ ಇಲ್ಲಿ ಸಚಿವ ಸ್ಥಾನ ಅನ್ನೋದು ಯಾರಿಗಾದರೂ ಸಿಗಲಿ ಅನ್ನೋ ಒಂದು ಭಾವನೆ ಇಲ್ಲ. ನನಗೆ ಕೊಟ್ಟಿಲ್ಲ ಅಂತೇಳಿ ಮುಖ ಮುನ್ಸೂಚವರಾಗಿದೆ. ರಾಜಕೀಯದಲ್ಲಿ ಈ ಗೊಂದಲಕ್ಕೆ ಡಿ ಕೆ ಶಿವಕುಮಾರ್ ತೆರೆ ಎಳೆಯುವ ಸಾಧ್ಯತೆ ಇದೆ ಅನ್ನುವ ಮಾತು ಕೂಡ ಕೇಳಿ ಬರ್ತಾ ಇದೆ. ಸೊ ಮುಂದೊಂದು ದಿನ ಡಿ ಕೆ ಶಿವಕುಮಾರ್ ಏನು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡೋಣ. ಸೊ ರಾಜಕೀಯದ ಅಲ್ಲೋಲ ಕಲ್ಲೋಲ ಸೃಷ್ಟಿ ಆದರೆ ಇದಕ್ಕೆ ತೀರ್ಮಾನ ಹೈಕಮಾಂಡ್ ತಗೊಳ್ತಾರಾ? ಈ ಒಂದು ಜವಾಬ್ದಾರಿಯನ್ನ ಡಿ ಕೆ ಶಿವಕುಮಾರ್ ನಿಭಾಯಿಸ್ತಾರ ಅನ್ನೋದು ದೊಡ್ಡ ಪ್ರಶ್ನೆ ಆಗಿರುವಂಥದ್ದು. ಸದ್ಯಕ್ಕೆ ಮಹದೇವಪ್ಪ ಅಂತ ಪ್ರಭಾವಿ ಸಚಿವರನ್ನ ಕೈಬಿಟ್ಟಿದ್ದಾರೆ. ಸೊ ಇವೆಲ್ಲವನ್ನ ನೋಡ್ತಾ ಇದ್ರೆ ರಾಜಕೀಯಕ್ಕೆ ದೊಡ್ಡ ಹೊಡೆತ ಬಿಡುತ್ತಾ ಕಾಂಗ್ರೆಸ್ ಪಕ್ಷಕ್ಕೆ ಅನ್ನೋದು ಒಂದು ಮೇಲ್ನೋಟದ ಮಾತುಕತೆ ಆಗಿರುವಂತಹ ವಿಚಾರ. ನೋಡೋಣ ಸಿದ್ದರಾಮಯ್ಯ ಅವರ ವಿಚಾರ ಏನು ಚರ್ಚೆ ಆಗುತ್ತೆ ಒಂದು ಸಭೆಯಲ್ಲಿ ಅನ್ನೋದನ್ನ. ಸೊ ಇವೆಲ್ಲವನ್ನ ನೋಡ್ತಾ ಹೋಗೋಣ. ಸೊ ಇವೆಲ್ಲ ನೋಡ್ತಾ ಇದ್ರೆ ಕೆಲವೊಂದಿಷ್ಟು ಪ್ರಭಾವಿ ಸಚಿವರು ಕೂಡ ಪಕ್ಷವನ್ನು ಬಿಡುವ ನಿರ್ಧಾರವನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಏನ್ ಆಗುತ್ತೆ ರಾಜಕೀಯದಲ್ಲಿ? ಸುಮಾರು 30ಕ್ಕೂ ಹೆಚ್ಚು ಶಾಸಕರು ಬೇರೆ ಪಕ್ಷ ಸೇರ್ಕೊಳ್ತಾರಾ? ಈ ಒಂದು ಪ್ರಶ್ನೆ ಕೂಡ ಎದ್ದಿರುವಂಥದ್ದು ಜನಸಾಮಾನ್ಯರಲ್ಲಿ. ಸೊ ನೋಡೋಣ, ಅಲ್ಲಿವರೆಗೂ ನೋಡ್ತಾ ಇರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.